ಹೋಟೆಲ್ ಉದ್ಯಮ ಬಹಳಷ್ಟು ಜನ ಯೋಚನೆ ಮಾಡೋದು ದುಡ್ಡಿನ ಬಗ್ಗೆ. ಬೆಂಗಳೂರು ಅಂತ ನಗರದಲ್ಲಿ 90% ಜನ ಹೋಟೆಲ್ ಮೇಲೆ ಆಫ್ಟರ್ 90s ಆಯಿಲ್ಗಳು, ಡಾಲ್ಡಾಗಳು, ತರಕಾರಿಯಲ್ಲಿ ನೋಡಿದ್ರು ಅದಕ್ಕೇನೋ ಇಂಜೆಕ್ಟ್ ಮಾಡ್ತಾರೆ. ಸನ್ಫ್ಲವರ್ ಆಯಿಲ್ ಚಿನ್ನದ ಬಣ್ಣ ಹೇಗ್ ಬರಕ್ ಸಾಧ್ಯ? ಯಾವತ್ತು ದುಂಬಿ ರೆಕ್ಕೆ ಬಡಿಯೋದು ನಿಲ್ಲಿಸುತ್ತೆ ಅವತ್ತು ಮನುಷ್ಯನ ಹೃದಯನ ನಿಂತು 100%. ಅವಾಗ ಡಿಸೈಡ್ ಮಾಡಿದೆ ಇಲ್ವೇ ಇಲ್ಲ, ಯಾವುದೇ ಕಾರಣಕ್ಕೂ ಇದನ್ನ ಮಾಡಲೇಬಾರ್ದು ಅಂತ. ನಮ್ಮ ತಂದೆನೂ ಕೂಡ ಇದೆಲ್ಲ ಆಗೋದಿಲ್ಲ, ಬಿಸ್ನೆಸ್ಗೆ ಇದೆಲ್ಲ ಬೇಕಿಲ್ಲ ಅಂತ ಯಾವುದೋ ಫಾರಿನ್ ಬ್ರ್ಯಾಂಡ್ ಬಂತು. ಇವತ್ತು ರಿಫೈನ್ಡ್ ಆಯಿಲ್ ಮಾಡ್ಬಿಟ್ಟಿದೀವಿ, ಇದು ತುಂಬಾ ಒಳ್ಳೇದು ತಗೊಳ್ಳಿ ಅಂತ ಇಡೀ ಮಾರ್ಕೆಟ್ಗೆ. ಕೆಟ್ಟ ಹೋಟೆಲ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗ್ಬಿಡತ್ವಾ? ಇದೇನಂದ್ರೆ ಸರ್ಕಾರ ಯಾಕೆ ನೆಲಕಚ್ಚುತ್ತದೆ ಬಹಳ ಉದ್ಯಮಗಳು? ಅಮೆರಿಕದಲ್ಲಿ 10 ವರ್ಷದಿಂದ ಏನ್ ಸಕ್ಸಸ್ ಆಗಿದೆ ಅದು ಇಂಡಿಯಾದಲ್ಲಿ ಇವತ್ತು. ಇನ್ಫ್ಲೂಯೆನ್ಸರ್ಗಳು ಉದ್ಯಮನ ಡೈಲಿ ಇಷ್ಟು ವ್ಯಾಪಾರ ಮಾಡ್ತಾರೆ, ಅಷ್ಟು ಲಾಭ ಆಗ್ತಾ ಇದೆ. ಇದೆಲ್ಲ ಜನಗಳಿಗೆ ಏನಂದ್ರೆ ದಾರಿ ತಪ್ಪಿಸೋ ಕೆಲಸಗಳು. ದುಡ್ಡಿಗಾಗಿನೇ ನಾನು ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಯಾವುದು ಅದಕ್ಕೆ ಮರಳಾಗ್ಬಿಡಿ, ಅದನ್ನ ಮಾಡಿಬಿಡಿ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಅನ್ನೋದು ಇವತ್ತಿಗೂ BBMP ಅವರು ಎಲ್ಲ ಒಂದೇ ವೆಹಿಕಲ್ಗೆ ಹಾಕೊಂಡು ತಗೊಂಡೋಗ್ತಾರೆ. ಕಸದ್ದು ಒಂದು ಮಾಫಿಯಾ ಆಗೋಗಿದೆ. ಹೋಟೆಲ್ ಉದ್ಯಮದಲ್ಲಿ ಉತ್ತರ ಭಾರತೀಯರನ್ನ ಕರ್ಕೊಂಡು ಬಂದ್ಬಿಡ್ತಾರೆ, ಕನ್ನಡಿಗರಿಲ್ಲ ಸ್ಪೆಷಲಿ ಅಂತ. ಏನಾಗಿದೆ ಅಂದ್ರೆ ನಮ್ಮಲ್ಲಿ